ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಭಾರತ ಹುಣ್ಣಿಮೆಯ ಜಾತ್ರೆ. ಸವದತ್ತಿ ಯಲ್ಲಮ್ಮನ ಸನ್ನಿಧಿಯಲ್ಲಿ ಭಕ್ತರ ದಂಡು ನೆರೆದಿದೆ. ಹೌದು, ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಭಾರತ ಹುಣ್ಣಿಮೆಯ ಜಾತ್ರೆ ಅತ್ಯಂತ ವಿಶೇಷ. ಸವದತ್ತಿ ಯಲ್ಲಮ್ಮನ ಸನ್ನಿಧಿಗೆ ಭಕ್ತರ ದಂಡೇ ನೆರೆದಿದೆ. ಅಲ್ಲಿ ಯಲ್ಲಮ್ಮ ಮುತ್ತೈದೆಯಾಗುತ್ತಾಳೆ ಎನ್ನುವಂತಹ ನಂಬಿಕೆ ಇದೆ. ಲಕ್ಷೋಪಲಕ್ಷ ಜನ ಭಕ್ತರು ಅಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಪೂಜೆ ಮಾಡೋದಕ್ಕೆ. ಮುತ್ತೈದೆತನದ ಸಂಕೇತ ಹಸಿರು ಬಳೆ ಧರಿಸಿ ಸಂಭ್ರಮಿಸ್ತಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ಎಲ್ಲ ಕಡೆಯಿಂದ ಭಕ್ತರು ಬರ್ತಾರೆ. ಬೆಳಗಾವಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆಯು ಕೂಡ ಅಗತ್ಯ ಕ್ರಮಗಳನ್ನ ಕೈಗೊಂಡಿದೆ. ಪ್ರತಿ ಬಾರಿಯೂ ಕೂಡ ಭಾರತ ಹುಣ್ಣಿಮೆಗೆ ವಿಶೇಷವಾಗಿ ಜಾತ್ರೆ ನಡೆಯುತ್ತೆ ಯಲ್ಲಮ್ಮನ ಗುಡ್ಡದಲ್ಲಿ. ಲಕ್ಷೋಪಲಕ್ಷ ಜನ ಬರ್ತಾರೆ ತಾಯಿಯ ದರ್ಶನ, ಆಶೀರ್ವಾದವನ್ನ ಪಡೆಯೋದಕ್ಕೋಸ್ಕರ. ಯಲ್ಲಮ್ಮ ಮುತ್ತೈದೆ ಆಗ್ತಾಳೆ ಅನ್ನುವಂತಹ ನಂಬಿಕೆ ಇದೆ. ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ, ಪೂಜೆಯನ್ನು ನೆರವೇರಿಸ್ತಾರೆ. ಹಸಿರು ಸಂಕೇತದ ಬಳೆ ಇಲ್ಲಿ ವಿಶೇಷ. ಮುತ್ತೈದೆತನವನ್ನು ಸೂಚಿಸುವಂತಹ ಹಸಿರು ಬಳೆಯನ್ನು ಧರಿಸಿ ಸಂಭ್ರಮಿಸ್ತಾರೆ. ಎಲ್ಲಾ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಬರ್ತಾರೆ ದೇವಿಯ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ. ಭಾರತ ಹುಣ್ಣಿಮೆಯ ಈ ಜಾತ್ರೆ ಯಲ್ಲಮ್ಮನ ಗುಡ್ಡದಲ್ಲಿ, ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಅತ್ಯಂತ ವಿಶೇಷವಾಗಿ ನೆರವೇರುತ್ತೆ.